ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶದೆಲ್ಲೆಡೆಗೆ ರಾಮಜಪ ಮೊಳಗ್ತಾ ಇರೋ ಹೊತ್ತಲ್ಲಿ ರಾಮ ಜನ್ಮಭೂಮಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗಿರೋ ಹೊತ್ತಲ್ಲಿ ಈಗ ರಾಜ್ಯದಲ್ಲಿ ಹೊಸದೊಂದು ಕಿಚ್ಚು ಹೊತ್ಕೊಂಡಿದೆ ರಾಮನ ಸುತ್ತ. ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರ ಇಂತಹ ಕ್ರಮ ತಗೊಳ್ಳೋದಕ್ಕೆ ಕಾರಣ ಏನು? ದಿಢೀರಂತ ಈ ಕೇಸ್ ಓಪನ್ ಆಗಿದ್ದು ಯಾಕೆ? ಅರೆಸ್ಟ್ ಮಾಡಿದ್ಯಾಕೆ? BJP ಈಗ ಮುಗಿ ಬೀಳ್ತಾ ಇದ್ದು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ದೊಡ್ಡದೊಂದು ಅಸ್ತ್ರ ಸಿಕ್ಕಂತಾಗಿದೆ. ಏನದು? ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದಿಢೀರಂತ 32 ವರ್ಷಗಳ ಹಿಂದಿನ ಕೇಸು ಈಗ ಓಪನ್ ಆದರೆ ಅದ್ರ ಹಿಂದಿನ ಕಾರಣ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಎಲ್ಲೂ ಓಡ್ ಹೋಗದಂಥ ಆರೋಪಿಗಳು 3 ದಶಕಗಳಿಂದ ಅಲ್ಲೇ ವಾಸ ಇರೋರನ್ನ ಟಚ್ ಮಾಡಿದಂಥ ಪೊಲೀಸರು ಈಗ ಅರೆಸ್ಟ್ ಮಾಡಿರೋದ್ರ ಹಿಂದಿನ ಅಸಲಿಯತ್ತೇನು ಅಂತ ಮುಗಿ ಬೀಳ್ತಾ ಇದೆ BJP. ಎಸ್, ಇದು ಹುಬ್ಬಳ್ಳಿ ರಾಮ ಮಂದಿರ ಗಲಾಟೆಯ ವಿಚಾರ. 1992ರಲ್ಲಿ ನಡೆದಂತಹ ಗಲಾಟೆ. ಅಯೋಧ್ಯೆ ಕರಸೇವೆಗೂ ಮುನ್ನ 1992 ಡಿಸೆಂಬರ್ 5 ಹುಬ್ಬಳ್ಳಿ ಗಲಭೆ ಆಗಿತ್ತು. ಈ ವೇಳೆ ಹೋರಾಟಗಾರರು ಅಂಗಡಿ ಅಲ್ಲಿ ಸುತ್ತಮುತ್ತಲೆಲ್ಲ ಬೆಂಕಿ ಹಚ್ಚಿ ಅಹಿತಕರ ಘಟನೆಗೆ ಕಾರಣ ಆಗಿದ್ರು. ಅಲ್ಲಿ ಒಂದು ರೀತಿಯಲ್ಲಿ ಕೋಮು ಸೌಹಾರ್ದ ಹದಗೆಟ್ಟು ಗಲಾಟೆಯಾಗಿ ಸಮಸ್ಯೆ ಆಗಿತ್ತು. 9 ಜನರ ವಿರುದ್ಧ ಹುಬ್ಬಳ್ಳಿ ಠಾಣೆಯಲ್ಲಿ ಪ್ರಕರಣ ಆಗಿತ್ತು. ಯಾವಾಗ? ಇದು 1992. ಕೆಲವರನ್ನು ಬಂಧಿಸಿದ್ರು. ಬಂಧನ ಆಗಿದ್ದವರೆಲ್ಲ ಜಾಮೀನು ತಗೊಂಡು ಹೊರಗಡೆ ಬಂದಿದ್ರು. ಆದರೆ ಎಲ್ಲೂ ತಲೆಮರೆಸ್ಕೊಂಡಿರಲಿಲ್ಲ, ಹುಬ್ಬಳ್ಳಿಯಲ್ಲೇ ವಾಸ ಮಾಡ್ತಾಯಿದ್ರು. ಆದರೆ ಇಷ್ಟು ವರ್ಷಗಳಿಂದ ಪ್ರಕರಣದ ಸುಳಿವೇ ಇಲ್ಲದಂತಾಗಿ ಹೋಗಿತ್ತು. ಪೊಲೀಸರು ಆ ಕಡೆ ತಿರುಗೂ ನೋಡಿರಲಿಲ್ಲ. ಪೊಲೀಸರೇ ಬೇಕು ಅಂತ ಅದನ್ನು ಬದಿಗೊತ್ತಿದ್ರು ಕೇಸನ್ನು. ಈಗ ದಿಢೀರಂತ 31 ವರ್ಷಗಳ ಹಿಂದಿನ ಕೇಸ್ಗೆ ಮರುಜೀವ ಬಂದಿದ್ದು ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸಲ್ಲಿ ಶ್ರೀಕಾಂತ್ ಪೂಜಾರಿ ಹೇಳ್ತಾ ಇರೋದು ನೋಡಿ. ಪ್ರಕರಣ ಸಂಬಂಧ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈಗ ಶ್ರೀಕಾಂತ್ ಪೂಜಾರಿ. 31 ವರ್ಷಗಳ ಹಿಂದಿನ ಗಲಭೆ ಬಂಧಿಸಿದ್ರು, ಜಾಮೀನಲ್ಲಿ ಹೊರಗಡೆ ಬಂದಿದ್ವಿ. 2-3 ಜನ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಇಷ್ಟು ವರ್ಷಗಳ ಬಳಿಕ ಈಗ ನಮ್ಮನ್ನು ಜೈಲಿಗೆ ತುಂಬಿ ಕೋರ್ಟ್ಗೆ ಅಲಿಯೋ ಥರ ಮಾಡಿದ್ದಾರೆ ಅಂತ. ಗಲಾಟೆ ನಡೆದಾಗೆಲ್ಲ 30-35 ವರ್ಷದ ಯುವಕರು, ಈಗ ಅವ್ರಿಗೆ 60-65 ವರ್ಷ. ಈ ವೃದ್ಧಾಪ್ಯದಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋಕೆ ಮುಂದಾಗಿರೋದು ಯಾಕೆ ಅನ್ನೋ ಆಕ್ರೋಶ ಎದ್ದಿದೆ. ಹುಬ್ಬಳ್ಳಿಯಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಕಿಚ್ಚು ವ್ಯಾಪಿಸುವಂತೆ ಮಾಡಿದೆ. BJPಗರು RSSನವರು ಮುಗಿ ಬೀಳ್ತಿದ್ದಾರೆ. ಮೊದಲೇ ಅಯೋಧ್ಯೆ ರಾಮ ಪ್ರಾಣ ಪ್ರತಿಷ್ಠಾಪನೆಯ ದಿನ ಹತ್ತಿರ ಬರ್ತಿರೋ ಹೊತ್ತಲ್ಲಿ ಈ ಕೇಸ್ ರೀಓಪನ್ ಆಗಿರೋದು, ಅದು ಇಷ್ಟು ವರ್ಷಗಳ ಬಳಿಕ ಅಲ್ಲೇ ವಾಸ ಇದ್ದವ್ರನ್ನ ಅರೆಸ್ಟ್ ಮಾಡದೆ ಬಿಟ್ಟು ಈಗ ಓಪನ್ ಆಗಿರೋದು ಇದೆಯಲ್ವಾ, ಇದ್ರ ವಿರುದ್ಧ BJP ಅಸ್ತ್ರ ಎತ್ತಿರೋದು. ಪರಮೇಶ್ವರ್ ಅವರು ಹೇಳ್ತಿರೋದು ಸುಮಾರು 35 ಹಳೇ ಕೇಸ್ಗಳೆಲ್ಲ ಓಪನ್ ಆಗೋ ಇದು ಬಂದಿದೆ, 2 ಕೋಮು ಬಣ್ಣ ಕೊಡುವಂಥ ಅವಶ್ಯಕತೆ ಇಲ್ಲ BJP ಇದಕ್ಕೆ ಅಂತ ತಿರುಗೇಟೇನೋ ಕೊಟ್ಟಿದ್ದಾರೆ. ಆದರೆ BJP ಮಾತ್ರ ಇದನ್ನು ಎಲೆಕ್ಷನ್ಗೂ ಕೂಡ ದೊಡ್ಡ ಅಸ್ತ್ರ ಮಾಡಿಕೊಂಡ್ರು ಅಚ್ಚರಿ ಇಲ್ಲ. ಹುಬ್ಬಳ್ಳಿ ಭಾಗದಲ್ಲಿ ಇದು ಬಹುದೊಡ್ಡ ವಿಚಾರವಾಗಿ ಪರಿಣಮಿಸ್ತಿದೆ. ಅದರಲ್ಲೂ ಅಲ್ಪ ಸ್ವಲ್ಪ ಟೆನ್ಷನ್ನಲ್ಲಿದ್ದಂಥ ಪ್ರಹ್ಲಾದ್ ಜೋಶಿ ಅವ್ರಿಗಂತೂ ಇದು ಒಂದು ರೀತಿಯಲ್ಲಿ ಈ ಎಲೆಕ್ಷನ್ ಟೈಮ್ಗೆ ಸಿಕ್ಕಿರುವಂಥ ಬಹಳ ಒಳ್ಳೆಯ ಅಸ್ತ್ರವಾಗಿ ಪರಿಣಮಿಸಿದ್ರು. ಅಚ್ಚರಿ ಇಲ್ಲ. ಹಿಂದೂ ಮತಗಳು ಒಗ್ಗೂಡೋ ನಿಟ್ಟಿನಲ್ಲಿ ಸಹಜವಾಗಿ ಇಂಥದ್ದೆಲ್ಲ ರಾಜಕೀಯ ಎಲೆಕ್ಷನ್ ಇದ್ರಂತೂ ತುಂಬ ಚೆನ್ನಾಗಿ ಬಳಕೆಯಾಗತ್ತೆ. 2 ಪಕ್ಷಗಳು ಈಗ ಜಟಾಪಟಿಗಿಳಿದಿರೋದು ಈ ವಿಚಾರದಲ್ಲಿ. ಸೊ 92ರ ಪ್ರಕರಣ ಈಗ ದಿಢೀರಂತ ಮರುಜೀವ ಪಡ್ಕೊಂಡು ಆಗ ಯುವಕರಾಗಿದ್ದಂತಹ ಆರೋಪಿಗಳು ಈಗ ಜೈಲು ಸೇರ್ತಿದ್ದಾರೆ. 32 ವರ್ಷಗಳ ಬಳಿಕ ಕೇಸ್ ತೆಗೆದಿದ್ದಲ್ಲದೆ ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡ ಬೇರೆ ರಚನೆ ಮಾಡಲಾಗಿದೆ. ಇದರ ಹಿಂದಿನ ಉದ್ದೇಶ ಏನು? ತಾಕತ್ತಿದ್ರೆ ನೋಡೇ ಬಿಡೋಣ, ಹಾಗಾದರೆ ಎಲ್ಲ ಕೇಸ್ ತೆಗಿರಿ ಅಂತ ಹಿಂದೂ ಪರ ಕಾರ್ಯಕರ್ತರು RSS ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಸವಾಲು ಹಾಕ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ಇದು ಹೊಸ ಸ್ವರೂಪವನ್ನು ಪಡ್ಕೊಳ್ತಿದೆ. ರಾಮ ಮಂದಿರದ ಗುಂಗಲ್ಲಿರೋ ಹೊತ್ತಲ್ಲಿ ರಾಮನ ಕಿಚ್ಚು ಹೊತ್ಕೊಂಡಿದೆ ಹುಬ್ಬಳ್ಳಿಯಲ್ಲಿ, ಕರ್ನಾಟಕ ಪಾಲಿಟಿಕ್ಸಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಈ ಬಗ್ಗೆ. ಥ್ಯಾಂಕ್ ಯು.